ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಜೀವನದಲ್ಲಿ ಒಂದು ಸಮಯ ಬರುತ್ತದೆ. ಆಗ ನಾವು ಯಾವ ದಾರಿಗೆ ಹೋಗಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದರೆ ಅಂತಹ ಸಮಯದಲ್ಲಿ ಶ್ರೀಕೃಷ್ಣನ ಒಂದು ಕತೆ, ಒಂದು ಉಪದೇಶ ನಮ್ಮನ್ನು ಹಿಂದಿರುಗಿಸಿ ಸರಿಯಾದ ದಾರಿಗೆ ತರುತ್ತದೆ. ಸ್ನೇಹಿತರೆ, ಒಮ್ಮೆ ಕೃಷ್ಣ ಮತ್ತು ಅರ್ಜುನ ಕಾಡಿನಲ್ಲಿ ನಡೆಯುತ್ತಿದ್ದರು. ಅರ್ಜುನನ ಮನಸ್ಸಿನಲ್ಲಿ ತುಂಬ ಸಂಶಯ. ಈ ಜಗತ್ತಿನಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಂಬಿಕೆಗೆ ಯೋಗ್ಯರು ಎಂದು. ಕೃಷ್ಣನು ನಗುತ್ತಾ ಈ ಪ್ರಶ್ನೆಗೆ ಉತ್ತರಿಸಿದರು. ಅರ್ಜುನ, ಬಾ, ಒಂದು ಸಣ್ಣ ಪರೀಕ್ಷೆ ಮಾಡೋಣ ಎಂದನು. ಅವರು ಇಬ್ಬರು ಮರದ ಕೆಳಗೆ ಕುಳಿತಿದ್ದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಹೋದ. ಕೃಷ್ಣ ಕೇಳಿದ, ಅರ್ಜುನ, ಈ ವ್ಯಕ್ತಿಯ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅರ್ಜುನ ಹೇಳಿದ, ಕೃಷ್ಣ, ಅವನು ಒಳ್ಳೆಯ ವ್ಯಕ್ತಿ ಅನ್ನಿಸ್ತಾನೆ, ಸಹಾಯ ಮಾಡುವಂತಿದ್ದಾನೆ ಎಂದು. ಕೃಷ್ಣನು ನಕ್ಕು ಸರಿ ಎಂದನು. ಕೆಲ ಹೊತ್ತಿನ ನಂತರ ಮತ್ತೊಬ್ಬ ವ್ಯಕ್ತಿ ಹಾದು ಹೋದ. ಈ ಬಾರಿ ಕೃಷ್ಣ ಅರ್ಜುನನನ್ನು ಕೇಳಿದ. ಅರ್ಜುನ ಹೇಳಿದ, ಈ ಜನ ಒಳ್ಳೆಯವರಾ? ಗೊತ್ತಾಗುತ್ತಿಲ್ಲ, ಸ್ವಾರ್ಥಿಯಾಗಿದ್ದಾರೆ ಎಂದು ಕಾಣಿಸುತ್ತಿದ್ದಾರೆ ಎಂದು ಉತ್ತರಿಸಿದ. ಆಗ ಕೃಷ್ಣ ಹೇಳಿದ, ಅರ್ಜುನ, ನೋಡಿದೆಯಾ, ಜನರ ಬಗ್ಗೆ ನಿನ್ನ ಅಭಿಪ್ರಾಯ ನಿನ್ನ ಮನಸ್ಸಿನ ಪ್ರತಿಬಿಂಬವಾಗಿದೆ ಎಂದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾರೆ, ಯಾರು ಯಾವ ದೃಷ್ಟಿಯಿಂದ ಲೋಕವನ್ನು ನೋಡುತ್ತಾರೋ ಲೋಕವು ಅವರಿಗೆ ಅದೇ ರೀತಿ ಕಾಣುತ್ತದೆ ಎಂದು. ನಿನ್ನ ಮನಸ್ಸು ಶುಭವಾಗಿದ್ದರೆ ಜಗತ್ತೂ ಕೂಡ ಸುಂದರವಾಗಿ ಕಾಣುತ್ತದೆ. ಮನಸ್ಸು ಅಶಾಂತಿಯವಾಗಿದ್ದರೆ ಜಗತ್ತೂ ಕೂಡ ಕತ್ತಲೆಯಂತೆ ಕಾಣುತ್ತದೆ ಎಂದು. ಇಂದಿನ ಜೀವನದಲ್ಲಿ ನಾವೇ ನಮ್ಮ ಬಗ್ಗೆ ಸಂಶಯ ಪಡುವಂತಹ ಕಾಲ ಬಂದಿದೆ. ಯಶಸ್ಸು ಕಾಣೋಕೆ ಮೊದಲ ಹೆಜ್ಜೆ ಮನಸ್ಸನ್ನು ಜಯಿಸುವುದು. ಸ್ನೇಹಿತರೆ, ನೀವು ನಿಮ್ಮನ್ನೇ ನಂಬಿದಾಗ ಲೋಕವೂ ಕೂಡ ನಿಮ್ಮನ್ನು ನಂಬುತ್ತದೆ. ಕೃಷ್ಣ ಹೇಳಿದಂತೆ ನಿಮ್ಮ ಮನಸ್ಸು ನಿಮ್ಮ ದೊಡ್ಡ ಶತ್ರು ಸ್ನೇಹಿತರೆ. ಆದರೆ ಅದೇ ಮನಸ್ಸು ನಿಮ್ಮ ದೊಡ್ಡ ಸ್ನೇಹಿತ ಕೂಡ ಆಗಬಹುದು. ಇಂದಿನಿಂದ ಜನರನ್ನು ಓದಲು ಹೊರಟು ಬಿಡಬೇಡಿ ಸ್ನೇಹಿತರೆ. ಮೊದಲು ನಿಮ್ಮನ್ನು ನೀವು ಓದಿಕೊಳ್ಳಿ. ಮನಸ್ಸು ಬದಲಾದರೆ ಜೀವನ ಬದಲಾಗುತ್ತದೆ. ಇಂತಹ ಕೃಷ್ಣನ ಕಥೆಗಳು ಮತ್ತು ಜೀವನ ಪಾಠಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೊಂದು ಸುಂದರ ಕೃಷ್ಣನ ಕತೆ ಜೊತೆಗೆ ಬರುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.